ಇದು ಲಟ್ಸಿ ಮಾಡಿರುವಂಥ ಅಕ್ಕಿ ರೊಟ್ಟಿ ಸೂಪ್ ಸಾಫ್ಟಾಗಿ ಪೂರಿ ಥರ ಉಬ್ಬಿ ಬರುತ್ತೆ. ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಪಾತ್ರೆಗೆ 3 ಕಪ್ನಷ್ಟು ನೀರು, ಸ್ವಲ್ಪ ಉಪ್ಪು, ಕೊಬ್ಬರಿ ಎಣ್ಣೆನ ಹಾಕಿ ಕುದಿಸ್ಕೋಬೇಕು. ಈ ಥರ ಕುದಿಯೋ ಹಂತದಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಫ್ಲೇಮ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಬಿಟ್ಟರೆ ಅದು ಸ್ವಲ್ಪ ಕೂಲಾಗಿರುತ್ತೆ. ಕೈ ತಡೆಯೋಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಅಷ್ಟು ಈಸಿಯಾಗಿ ಲಟ್ಟಿಸ್ಕೋಬೋದು. ಈ ಥರ ಉಂಡೆ ಥರ ಮಾಡಿಕೊಂಡು ಒಣ ಹಿಟ್ಟಿನಲ್ಲಿ ಅದ್ದಿ ನಾರ್ಮಲ್ ಆಗಿ ಚಪಾತಿನ ಲಟ್ಟಿಸ್ಕೋತೀವಲ್ವ ಅದೇ ಥರ ಲಟ್ಟಿಸ್ಕೋಬೋದು. ಬಿಗಿನರ್ಸ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಶೇಪ್ಲೆಸ್ ಆಗಿರುತ್ತೆ. ಇವಾಗ ಯಾವುದಾದ್ರೂ ಕ್ಯಾಪ್ನ ಸಹಾಯದಿಂದ ಕಟ್ ಮಾಡಿಕೊಂಡು ನಂತರ ಕಾದಿರುವಂಥ ಹೆಂಚು ಮೇಲೆ ಹಾಕಿ ಒದ್ದೆ ಬಟ್ಟೆಯಿಂದ ಈ ಥರ ಪ್ರೆಸ್ ಮಾಡ್ತಾ ಇದ್ರೆ ಇದು ಪೂರಿ ಥರ ಉಬ್ಬಿ ಬರುತ್ತೆ. ಇದನ್ನು ಹೀಗೆ ಸಹ ಬೇಯಿಸ್ಕೋಬೋದು. ಎಣ್ಣೆ, ತುಪ್ಪ, ಬೆಣ್ಣೆ ಏನಾದ್ರೂ ಹಾಕಿ ಬೇಯಿಸ್ಕೋಬೋದು. ಸೂಪರ್ ಸಾಫ್ಟಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ.